ಹಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನೋಡಿ, ಇವರಿಗೆ ಡೈವರ್ಸ್ ಆದ ಒಂದು ಕಾರಣಕ್ಕೋಸ್ಕರ ಇನ್ನು ಸುಖ ನೋಡಿಲ್ಲ, ಸುಖವನ್ನ ಕಂಡಿಲ್ಲ ಅಂತ ಮಾಹಿತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಇವರು ಈಗ ಇವರ ಅಮ್ಮನ ಜೊತೆಗೆ ಒಂದು ಬೇರೆ ಮನೆಯನ್ನ ಮಾಡಿಕೊಂಡು ಸಪರೇಟ್ ಇರುವುದಾಗಿ ತಿಳಿಸಿದ್ದಾರೆ. ಇವರು ನೋಡಿ, ಈಗ ಒಬ್ಬ ಒಳ್ಳೆಯ ಸ್ನೇಹಿತ ಬೇಕಂತ ಇವರಿಗೆ. ಎಷ್ಟೇ ಖರ್ಚು ವೆಚ್ಚ ಆಗ್ಲಿ ಎಲ್ಲ ಒಂದು ನಾನೇ ನೋಡ್ಕೊಳ್ತೀನಿ, ಒಳ್ಳೆಯ ಸ್ನೇಹಿತ ಇದ್ದರೆ ಬನ್ನಿ ಅಂತ ಈ ಒಂದು ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ನೋಡಿ, ಇವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ ಲೈಕ್ ಅನ್ನ ಮಾಡಿ. ಸ್ನೇಹಿತರೆ, ಇದೇ ರೀತಿ ನೀವು ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನು ಪಡೆಯಲು ವಿಡಿಯೋ ತೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಒತ್ತಿದ್ರೆ ಎಲ್ಲಾ ರೀತಿಯ ಒಂದು ಉಚಿತವಾಗಿ ಮಾಹಿತಿಗಳು ಬರುತ್ತೆ. ಬನ್ನಿ ಇವರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಪಡೆಯೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ಗೆಳೆಯರೇ, ನೋಡಿ, ಈ ಹಿಂದೆ ಇವರಿಗೆ ಮದುವೆ ಆಗಿತ್ತು ಅಂತ ಹೇಳಿದ್ದಾರೆ. ಮದುವೆ ಆಗಿ ಒಂದೇ ವಾರಕ್ಕೆ ಅವರು ಬೈಕ್ ನಲ್ಲಿ ಒಂದು ಮೃತಪಟ್ಟರು ಅಂತ ನಮಗೆ ಈ ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ ಇವರು. ನಂತರ ಇವರು ಒಂದು ಜಾಬ್ ಅನ್ನ ತೆಗೆದುಕೊಂಡು ಕೆಲಸಕ್ಕೆ ಹೋಗಿ ಇವರು ಸ್ವಲ್ಪ ಸಾಲವನ್ನ ಮಾಡಿಕೊಂಡಿದ್ರಂತೆ. ಆ ಎಲ್ಲಾ ಸಾಲವನ್ನ ಇವರೇ ಸ್ವತಃ ದುಡಿದು ತೀರಿಸಿದ್ರಂತೆ. ಸ್ನೇಹಿತರೆ ನೋಡಿ, ಈಗ ಇವರು ಮುಂದಿನ ಬದುಕಿಗೋಸ್ಕರ ನನಗೆ ಗೆಳೆಯ ಬೇಕು ಅಂತ ಈ ಒಂದು ಮಾಹಿತಿಯಲ್ಲಿ ಹೇಳಿಕೊಂಡಿದ್ದಾರೆ. ಬದುಕಿನಲ್ಲಿ ಒಂದು ತುಂಬಾ ನೊಂದಿದ್ದೇನೆ, ಈಗ ಒಳ್ಳೆಯ ಒಬ್ಬ ಸ್ನೇಹಿತ ಇದ್ದರೆ ಬನ್ನಿ ಅಂತ ಮಾಹಿತಿಯನ್ನ ನಮ್ಗೆ ತಿಳಿಸಿದ್ದಾರೆ ಇವರು. ನೋಡಿ, ಗೆಳೆಯ ಯಾವ ರೀತಿ ಇರ್ಬೇಕಂದ್ರೆ ಸ್ನೇಹಿತರೆ, ಇವರಿಗೆ ರೈತರಾದ್ರೂ ಓಕೆ, ಕೆಟ್ಟ ಚಟಗಳು ಅವರಿಗೆ ಇರಬಾರ್ದು ಅಂತ ತಿಳಿಸಿದ್ದಾರೆ. ಸ್ನೇಹಿತರೆ, ಒಂದು ಕೆಟ್ಟ ಚಟಗಳು ಇರುವಂತಹ ಗಂಡಸರು ಬೇಡ ಅಂತ ಹೇಳಿಕೊಂಡಿದ್ದಾರೆ. ಆಸ್ತಿ ಪಾಸ್ತಿ ಇಲ್ದಿದ್ರು ಓಕೆ, ಆದ್ರೆ ಕುಡಿತಾ ಇದ್ರೆ ಕಮ್ಮಿ ಇರಬೇಕು. ಸ್ವಲ್ಪ ಕುಡಿತಾ ಇದ್ರು ಪರವಾಗಿಲ್ಲ, ಒಂದು ಸ್ವಲ್ಪ ಕಮ್ಮಿ ಇದ್ರೆ ಸಾಕು ಅಂತ ನಮಗೆ ಮಾಹಿತಿಯಲ್ಲಿ ಹೇಳಿಕೊಂಡಿದ್ದಾರೆ. ಅವರು ದುಡಿಯದೇ ಇದ್ದರೂ ಪರವಾಗಿಲ್ಲ, ಆದ್ರೆ ಸೋಮಾರಿತನ ಆಗಿ ಇರಬಾರ್ದು, ಸೋಮಾರಿತನ ಅನ್ನೋದು ಅವರಿಗೆ ಇರಬಾರ್ದು ಅಂತ ಹೇಳ್ಕೊಂಡಿದ್ದಾರೆ. ನಂತರ ಇವರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳುವಂತಹ ಗೆಳೆಯ ಬೇಕಂತೆ. ನೋಡಿ, ಸುಖವಾಗಿ ಸಾಕಬೇಕು, ದುಡ್ಡು ಕಾಸಿನ ವ್ಯವಹಾರ ಗೆಳೆಯನಿಗೆ ಕೊಡ್ತೀನಿ ಅಂತನೂ ಕೂಡ ಈ ಒಂದು ಮಾಹಿತಿಯಲ್ಲಿ ಆ ಗೆಳೆಯನ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ ನೋಡಿ, ಸ್ನೇಹಿತರೆ, ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆ. ಸ್ನೇಹಿತರೆ, 3 ಬೆಡ್ರೂಮ್ ಇರುವಂತಹ ಮನೆ, 2 ಬೆಡ್ರೂಮ್ ಇರುವಂತಹ ಮನೆ. ಸ್ನೇಹಿತರೆ, ಇದು ಒಂದು ಕಿಚನ್ ಇದೆ, 2 ಬೆಡ್ರೂಮ್ ಜೊತೆಗೆ ಬಾತ್ರೂಮ್ ಬಸ್ಲು ಎಲ್ಲ ಒಂದು ಒಳಗಡೆ ಇರುವುದಾಗಿ, ನೀರಿನ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿದೆ ಅಂತ ಈ ಒಂದು ಮಾಹಿತಿಯನ್ನ ನಮಗೆ ತಿಳಿಸಿದ್ದಾರೆ ಇವರು. ನೋಡಿ, ಕೆಲಸದ ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ ಇವರು. ನೋಡಿ, ಇವರು ಬಂದು ಕಂಪನಿಯಲ್ಲಿ ವರ್ಕ್ ಅನ್ನ ಮಾಡ್ತಾ ಇರುವುದಾಗಿ ನಮಗೆ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಇವರು. ಮದುವೆ ಆದ್ರೆ ಅಲ್ಲಿ ಎಲ್ಲ ಕೆಲಸ ಬಿಟ್ಟು ಊರಿಗೆ ಬಂದು ಏನಾದ್ರೂ ಬಿಸ್ನೆಸ್ ಅನ್ನ ಮಾಡ್ತೀನಿ ಅಂತನೂ ಕೂಡ ತಿಳಿಸಿದ್ದಾರೆ ಇವರು. ಇವರಿಗೆ 2 BHK ಹೌಸ್ ಇದೆ. ಅವಾಗಲೇ ನೋಡಿದಂಗೆ ಒಂದು ಸೆಕೆಂಡ್ಸ್ ನಲ್ಲಿ ಕಾರನ್ನು ತೆಗೆದುಕೊಂಡಿದ್ದಾರೆ. ಒಂದು 125 ಗ್ರಾಮ್ ಚಿನ್ನದ ಒಡೆಗಳು ಇದಾವೆ. ಜೊತೆಗೆ ಇವರ ಹೆಸರಿಗೆ, ಇವರ ತಂದೆ ಹೆಸರಿಗೆ ಒಂದು 2 ಎಕರೆ ಜಮೀನು ಇದೆ. ಅದು 2 ಎಕರೆ ಕೂಡ ಇವರ ಹೆಸರಿಗೆ ಬರುತ್ತೆ ಅಂತನೂ ಕೂಡ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಇದು ಬಂದು ಇವರ ಒಂದು ಸ್ವಂತ ಒಂದು ಕಾರು. ಸ್ನೇಹಿತರೆ, ಅವಾಗ ಬಾಡಿಗೆ ಕೂಡ ಬಿಡುವುದಾಗಿ ಈ ಒಂದು ಕಾರ್ ಬಗ್ಗೆ ಮಾಹಿತಿಯನ್ನ ಹೇಳಿಕೊಂಡಿದ್ದಾರೆ. ನೋಡಿ, ಮಾಹಿತಿಗೆ ಬರೋದಾದ್ರೆ ಹೆಸರು ಬಂದು ಜಿ ಪ್ರಿಯಾ ಅಂತ, ತಂದೆ ಹೆಸರು ಗಂಗಾಧರ, ತಾಯಿ ಲಕ್ಷ್ಮಿ ಅಂತ ಹೇಳ್ಕೊಂಡಿದ್ದಾರೆ. ಎಜುಕೇಶನ್ ಬಿಕಾಮ್ ಆಗಿದೆ ಇವ್ರದ್ದು. ಇವರ ಹವ್ಯಾಸ ಬಂದು ಮಾರ್ನಿಂಗ್ ಯೋಗ ಮಾಡುವುದು ತುಂಬಾ ಒಂದು ಇಷ್ಟ ಅಂತ ಇವರಿಗೆ. ಊರು ಬಂದು ರಾಯಚೂರು, ವರ್ಕ್ ಬಂದು ಬೆಂಗಳೂರಿನಲ್ಲಿ ವರ್ಕ್ ಅನ್ನು ಮಾಡ್ತಾ ಇದ್ದಾರೆ. 159 ಸೆಂಟಿಮೀಟರ್ ಎತ್ತರ, ತೂಕ ಬಂದು 67. ಈಗ ವಯೋ ಬಂದು 35ರ ಒಂದು ವಯೋದಲ್ಲಿ ಇವರಿಗೆ ನಡೀತಾ ಇದೆ. ಸ್ನೇಹಿತರೆ ನೋಡಿ, ಇವರು ಕೊಟ್ಟಂತ ಮಾಹಿತಿ ನಿಮ್ಗೆ ಓಕೆ ಅನ್ಸಿದ್ರೆ ಲೈಕ್ ಅನ್ನ ಮಾಡಿ. ಸ್ನೇಹಿತರೆ, ನೀವು ಇವ್ರನ್ನ ಸಂಪರ್ಕ ಮಾಡ್ಬೇಕಂದ್ರೆ ನಿಮ್ಮ ಅಭಿಪ್ರಾಯವನ್ನ ನೀವು ಕಮೆಂಟ್ ಮೂಲಕ ತಿಳಿಸಬೇಕಾಗುತ್ತೆ, ಕಮೆಂಟ್ ಅನ್ನ ಮಾಡಬೇಕಾಗುತ್ತೆ. ನಿಮ್ಮ ಎಲ್ಲಾ ಕಮೆಂಟ್ಗಳನ್ನ ನೀವು ಒಳ್ಳೆ ಒಂದು ಮಾಹಿತಿಯನ್ನ ತಿಳಿಸಿ, ಆ ಕಮೆಂಟ್ಗಳು ಎಲ್ಲವನ್ನ ಚೆಕ್ ಮಾಡ್ತಾರೆ ಇವರು. ಇವರೇ ಚೆಕ್ ಮಾಡಿ ಖುದ್ದಾಗಿ ಒಬ್ಬರಿಗೆ ರಿಪ್ಲೈನ ಕೊಡ್ತೀನಿ, ನನಗೆ ಇಷ್ಟ ಆದವರಿಗೆ ರಿಪ್ಲೈನ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ, ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಅನ್ನು ಮಾಡಿ, ಇಲ್ಲಾಂದ್ರೆ ಬೇಡ. ಮುಂದಿನ ಒಂದು ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.